ಸ್ನೇಹಿತರೆ ನಮಸ್ಕಾರ. ಹಾಸನದ ಮಾಜಿ ಸಂಸದ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಮತ್ತೊಂದು ದೊಡ್ಡ ತಿರುವನ್ನೇ ಪಡೆದುಕೊಂಡಿದೆ. ಸುಮಾರು 2,900ಕ್ಕೂ ಹೆಚ್ಚು ಮಹಿಳೆಯರ ಜೊತೆಗೆ ಅಶ್ಲೀಲವಾಗಿ ವರ್ತಿಸಿರೋದು ಮತ್ತು ತನ್ನ ವಿಕೃತ ಕಾಮತೃಷೆಯನ್ನು ತೀರಿಸಿಕೊಂಡಿರುವಂತಹ ಬಗ್ಗೆ ಒಂದು ದೂರುಗಳು ದಾಖಲಾಗ್ತಿದ್ದಾವೆ. ಒಂದಲ್ಲ ಎರಡಲ್ಲ, ಈಗಾಗಲೇ 4 ದೂರುಗಳು ಇದೇ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದೆ. ಅದು ಮಾತ್ರವಲ್ಲದೆ ಇಡೀ ಹಾಸನ ಮಾತ್ರವಲ್ಲದೆ ಇಡೀ ರಾಜ್ಯದಾದ್ಯಂತ ಇದೇ ಪ್ರಜ್ವಲ್ ರೇವಣ್ಣನ ಈ ಅಶ್ಲೀಲ ವಿಡಿಯೋ ಸಂಬಂಧದ ವಿಡಿಯೋಸ್ಗಳೇನಿದ್ದಾವೆ ಇವೆಲ್ಲದೂ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಸಾಕಷ್ಟು ಜನ ಮಹಿಳೆಯರ ಮಾನ ಮರ್ಯಾದೆಯನ್ನು ಹರಾಜು ಹಾಕಲಾಗಿದೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ಎಂತಹ ಕಾಮತೃಷೆಯನ್ನು ತೀರಿಸಿಕೊಳ್ಳುವಂಥ ವಿಕೃತನಾಗಿದ್ದ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ವು. ಜೊತೆಗೆ ಒಂದೊಂದು FIRನಲ್ಲೂ ಕೂಡ ಈ ಪ್ರಜ್ವಲ್ ರೇವಣ್ಣನ ರೀತಿ ನೀತಿ ಮತ್ತು ಆತ ಹೇಗೆ ಬಳಸಿಕೊಳ್ಳುತ್ತಿದ್ದ ಈ ಮಹಿಳೆಯರನ್ನು ಅನ್ನೋದನ್ನು ಪೆನ್ ಟು ಪೆನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವಂಥ ಪ್ರಜ್ವಲ್ ರೇವಣ್ಣನ ಈ ವಿಡಿಯೋಗಳ ಸತ್ಯಾಸತ್ಯತೆ ಬಗ್ಗೆ ಈಗ ಗಂಭೀರವಾದಂಥ ಮತ್ತು ದೊಡ್ಡ ತಿರುವನ್ನೇ ಕೊಡುವಂತಹ ಒಂದು ರಿಪೋರ್ಟು ಹೊರಗಡೆ ಬಂದಿದೆ. ಈ ರಿಪೋರ್ಟು ಇಡೀ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವನ್ನು ಕೊಡೋದು ಫಿಕ್ಸ್ ಅನ್ನೋದು ಈಗಾಗಲೇ ನಿಶ್ಚಯ ಮಾಡಿದೆ. ಯಾಕೆ ಹಾಗಾದರೆ ಈ ವಿಡಿಯೋಗಳು ಅಂದರೆ ಈಗ ಪ್ರಜ್ವಲ್ ರೇವಣ್ಣನ ವಿಡಿಯೋಗಳು ವೈರಲ್ ಆಗಿತ್ತು ನೋಡಿ, ಈ ವಿಡಿಯೋಗಳ ಬಗ್ಗೆನೇ ಒಂದು ಅನುಮಾನ ಮೂಡಿತ್ತು. ಇದು ಎಡಿಟಿಂಗ್ ಮಾಡಿರುವಂಥ ವಿಡಿಯೋ, ಇದರಲ್ಲಿ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಅಲ್ಲ. ಆಮೇಲೆ ಸುಮ್ಮನೆ ಪ್ರಜ್ವಲ್ ರೇವಣ್ಣನನ್ನು AI ಮೂಲಕನೋ ಅಥವಾ ಎಡಿಟಿಂಗ್ ಮೂಲಕನೋ ಅಲ್ಲಿಗೆ ಸೇರಿಸಿದ್ದಾರೆ ಎನ್ನುವಂತಹ ಆರೋಪಗಳನ್ನು ಮಾಡಲಾಗಿತ್ತು. ಬಟ್ ಈಗ FSLನಿಂದ ಬಂದಿರುವಂಥ ವರದಿ ಇದೆಯಲ್ಲ, ಇದು SIT ತನಿಖೆಗೆ ಮತ್ತು ಈ ಪ್ರಜ್ವಲ್ ರೇವಣ್ಣ ವಿರುದ್ಧದ ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನು ಕೊಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಕಾಣಿಸ್ತಿದೆ. ಅದು ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಾಮಾಜಿಕ ಜಾಲತಾಣದಲ್ಲಿ ಆರಂಭದಲ್ಲಿ ಹರಿದಾಡಿದಂತಹ ಈ ಹಾಸನದ ಹಾಸಿಗೆಯ ವೀರೋ ಪ್ರಜ್ವಲ್ ರೇವಣ್ಣನ ಒಂದಷ್ಟು ವಿಡಿಯೋಗಳು ಭಾರೀ ಸಂಚಲನವನ್ನೇ ಸೃಷ್ಟಿಸಿತ್ತು. ಕಳೆದ ಬಾರಿಯ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇದು ಹರಿದು ಹಂಚಲಾಗಿತ್ತು. ಇಡೀ ಕರ್ನಾಟಕ ಮಾತ್ರವಲ್ಲದೆ ದೇಶದಾದ್ಯಂತ ಇದು ಭಾರೀ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಮಾಜಿ ಸಂಸದ ಆ ಸಂದರ್ಭದಲ್ಲಿ ಈ ವಿಡಿಯೋಗಳು ಮಾಡಿದಂಥ ಸಂದರ್ಭದಲ್ಲಿ ಆತ ಹಾಲಿ ಸಂಸದ. ಆ ಸಂದರ್ಭದಲ್ಲಿ ತನ್ನ ಈ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು, ತನ್ನ ಸಂಸದ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ಬಳಿ ಅವಕಾಶವನ್ನು ಅಥವಾ ಏನಾದರೂ ಒಂದು ಕೆಲಸಗಳು ಆಗಬೇಕು ಅನ್ನುವಂಥ ಕಾರಣಕ್ಕೋ ಅಥವಾ ತನ್ನಿಂದ ಏನಾದರೂ ಒಂದು ಸಹಾಯ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಂದಂತಹ ಮಹಿಳೆಯರನ್ನು ಪುಸಲಾಯಿಸಿ ಅವರಿಗೆ ಬೇರೆ ಬೇರೆ ಆಮಿಷಗಳನ್ನು ತೋರಿಸಿ ಅವರ ಜೊತೆಗೆ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳೋದು ಮಾತ್ರವಲ್ಲದೆ ತನ್ನ ವಿಕೃತ ಮನಸ್ಥಿತಿಯನ್ನು ಕೂಡ ಪ್ರದರ್ಶನ ಮಾಡೋದು, ಅದರ ಜೊತೆಗೆ ಆ ವಿಕೃತತನವನ್ನು ವಿಡಿಯೋ ಮಾಡುವಂಥದ್ದು, ತನ್ನದೇ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಆ ವಿಡಿಯೋಗಳನ್ನು ಆಗಾಗ ನೋಡಿ ತಾನೇ ಖುಷಿ ಪಡುವಂಥ ಒಂದು ವಿಕೃತವಾದಂಥ ಮನಸ್ಥಿತಿ ಈ ಮಾಜಿ ಸಂಸದನಾಗಿದ್ದಂಥ ಪ್ರಜ್ವಲ್ ರೇವಣ್ಣನಿಗೆ ಇತ್ತು ಅನ್ನೋದು ಇತ್ತೀಚೆಗಷ್ಟೇ ಬಹಿರಂಗವಾಗಿತ್ತು. ಅಷ್ಟು ಮಾತ್ರವಲ್ಲದೆ ಈ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ಸಿಕ್ಕಾಪಟ್ಟೆ ಕಡೆ ಹರಿದು ಹಂಚಲಾಗಿತ್ತು. 2,900ಕ್ಕೂ ಹೆಚ್ಚು ಈ ರೀತಿಯಾದಂಥ ವಿಡಿಯೋಗಳು ಇದೆ ಅನ್ನುವಂಥ ಆರೋಪವನ್ನು ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷರೇ ಮಾಡಿದರು. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಮಾಡಿದರು. ಜೊತೆಗೆ ಅವರು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದರು. ಇದರ ಅನುಸಾರವಾಗಿ CM ಸಿದ್ದರಾಮಯ್ಯನವರು SITಯನ್ನು ರಚನೆ ಮಾಡಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ಈ ಮೂವರ ಮೇಲೂ ಕೂಡ ಪ್ರತ್ಯೇಕವಾದಂಥ ದೂರುಗಳು ದಾಖಲಾಗಿದ್ದು, ಜೊತೆಗೆ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿತ್ತು. ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯು ಕೂಡ ನಡೆದಿತ್ತು. ಇದರಲ್ಲಿ ಭವಾನಿ ರೇವಣ್ಣ ವಶಕ್ಕೆ ಪಡೆಯೋಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರು ಜಾಮೀನನ್ನು ಪಡೆದುಕೊಂಡರು. ನಿರೀಕ್ಷಣಾ ಜಾಮೀನನ್ನು ಪಡೆದ ಬಳಿಕನೇ ಕಣ್ಣಿಗೆ ಕಾಣಿಸ್ಕೊಂಡಿದ್ದು. ಅಲ್ಲಿವರೆಗೂ ಕೂಡ ಅವರು ಭೂಗತರಾಗಿದ್ದರು. ಇದಾದ ಬಳಿಕ HD ರೇವಣ್ಣ, ಪ್ರಜ್ವಲ್ ರೇವಣ್ಣಗಿಂತ ಮುಂಚೆ ಅರೆಸ್ಟ್ ಆದವರೇ HD ರೇವಣ್ಣ ನಂತರ ಜಾಮೀನು ಪಡೆದು ಹೊರಗಡೆ ಬರ್ತಾರೆ. ನಂತರ ಅರೆಸ್ಟ್ ಆಗಿದೆ ಪ್ರಜ್ವಲ್ ರೇವಣ್ಣ. ಸುಮಾರು ದಿನಗಳ ಬಳಿಕ, ಒಂದು 20-21 ದಿನಗಳ ಬಳಿಕ ಅರೆಸ್ಟ್ ಆದಂತಹ ಪ್ರಜ್ವಲ್ ರೇವಣ್ಣ ಈಗ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಈ ಇಡೀ ಕುಟುಂಬದವರು ಆರೋಪ ಮಾಡಿದ್ದು ಅಥವಾ ಇಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಈ ವಿಡಿಯೋಗಳ ಬಗ್ಗೆ ಏನು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದು ಅಥವಾ ಮೊಬೈಲ್ಗಳಲ್ಲಿ ಹರಿದಾಡಿದಂಥ ಈ ವಿಡಿಯೋ ಇದೆಯಲ್ಲ, ಇದು ಅಸಲಿ ವಿಡಿಯೋ ಅಲ್ಲ, ಇದು ತಿರುಚಿರುವಂಥ ವಿಡಿಯೋ. ಇದರಲ್ಲಿರೋದು ಪ್ರಜ್ವಲ್ ರೇವಣ್ಣ ಅಲ್ಲ. ಸುಮ್ಮನೆ ಪ್ರಜ್ವಲ್ ರೇವಣ್ಣನ ಹೆಸರಿಗೆ ಮಸಿ ಬೆಳಿಬೇಕು ಅನ್ನೋಂಥ ಉದ್ದೇಶದಿಂದ ಹೀಗೆ ಮಾಡಿದ್ರು ಅನ್ನೋದನ್ನು ಇಲ್ಲಿ ಆರೋಪದ ರೂಪದಲ್ಲಿ ಹೊರಿಸಿದ್ರು. ಬಟ್ ಈಗ ಇದಕ್ಕೆ ದೊಡ್ಡದೊಂದು ತಿರುವು ಸಿಕ್ಕಿದೆ. SIT ತನಿಖೆಗೂ ಕೂಡ ಹೊಸ ಆಯಾಮ ಸಿಕ್ಕಿದಂತಾಗಿದೆ. ಅದಕ್ಕೆ ಕಾರಣ FSLನ ವರದಿ. ಹೌದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಂಥ ವಿಡಿಯೋಗಳು ಅಸಲಿ ಎಂಬುದು SFLನ ವರದಿ ಈಗಾಗಲೇ ಕೊಟ್ಟಿದೆ.
ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದ ವಿಡಿಯೋಗಳನ್ನು ಎಡಿಟ್ ಅಥವಾ ಮಾರ್ಫಿಂಗ್ ಅಥವಾ ಯಾವುದೇ ರೀತಿಯಾದಲ್ಲಿ ಅನಿಮೇಷನ್ ಗ್ರಾಫಿಕ್ಸ್ ಬಳಸಿಲ್ಲ ಅನ್ನೋದಾಗಿ FSLನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದು SIT ತನಿಖೆಗೂ ಕೂಡ ದೊಡ್ಡ ಬಲವೇ ಬಂದಂತಾಗಿದೆ. ಯಾಕೆ ಈ ವಿಡಿಯೋಗಳನ್ನು ತಿರುಚಿಲ್ಲ ಅನ್ನೋದಾಗಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ತಿಳಿಸಿತು. ಇದರಿಂದ ಪ್ರಕರಣದ ಕುರಿತು ಇನ್ನಷ್ಟು ತನಿಖೆ ನಡೆಸೋದಕ್ಕೆ SITಗೆ ಆನೆ ಬಲ ಸಿಕ್ಕಿದಂಗೆ ಆಗ್ತದೆ. FSL ವರದಿ ಬೆನ್ನಲ್ಲೇ ಪ್ರಕರಣದ ತನಿಖೆ ನಡೆಸಿರುವಂಥ SIT ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ FSL ವರದಿಯನ್ನು ಆಧರಿಸಿ SIT ಅಧಿಕಾರಿಗಳು ಹೊಸ ಆಯಾಮದಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದಂಥ ವಿಡಿಯೋಗಳಲ್ಲಿ ಪುರುಷನ ಮುಖವನ್ನು ತೋರಿಸಿಲ್ಲ. ಹಾಗಾಗಿ ಅಶ್ಲೀಲ ವಿಡಿಯೋಗಳು ಪ್ರಜ್ವಲ್ ರೇವಣ್ಣಂದು ಹೌದು ಅಲ್ವೋ ಅಂತ ಅನುಮಾನ ಇತ್ತು. ಇದುವರೆಗೆ ಇದು ದೃಢವಾಗಿರಲಿಲ್ಲ. ಈಗ ಅದು ಕೂಡ ದೃಢವಾಗಿದೆ, ಅಸಲಿ ಅನ್ನೋದು ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಹೌದೋ ಅಲ್ಲೋ ಅನ್ನೋದು ಕೂಡ ಬಯಲಾಗಲಿದೆ. ಜೊತೆಗೆ ವಾಯ್ಸ್ ಮ್ಯಾಚಿಂಗ್ ಕೂಡ ಪ್ರಜ್ವಲ್ ರೇವಣ್ಣನದೇ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಸೊ ದಟ್ ಇದು ಪ್ರಜ್ವಲ್ ರೇವಣ್ಣನಿಗೆ ಈಗ ದೊಡ್ಡದೊಂದು ದುರಂತ ಅಥವಾ ದೊಡ್ಡದೊಂದು ಸಂಕಷ್ಟ ಬಂದು ತಲೆಯ ಮೇಲೆ ಕೂರೋದು ಪಕ್ಕ ಅನ್ನೋ ರೀತಿಯಲ್ಲಾಗಿದೆ. FSL ವರದಿ ಬಂದ ಬಳಿಕ SIT ಅಧಿಕಾರಿಗಳ ತನಿಖೆಯೂ ಕೂಡ ಚುರುಕುಗೊಂಡಿದ್ದು, ಶೀಘ್ರದಲ್ಲಿ ಕೋರ್ಟಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಅದರಲ್ಲಿ FSL ವರದಿಯು ಕೂಡ ಉಲ್ಲೇಖಿಸೋದ್ರಿಂದ ಇದು ಈಗ ನಿಜವಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣನಿಗೆ ಸಂಕಷ್ಟವೇ ಎನ್ನುವುದು ಗೊತ್ತಾಗ್ತಿದೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಈಡಾಗಿದ್ದಂಥ ಸಂತ್ರಸ್ತೆಯ ಅಪಹರಣ ಮಾಡಿದಂಥ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತಂದೆ HD ರೇವಣ್ಣ ಅವರು ಜೈಲು ಸೇರಿದ್ರು. ಅವರು ಈಗ ಜಾಮೀನನ್ನು ಪಡೆದು ಹೊರಗಡೆ ಬಂದಿದ್ದಾರೆ. ಇದೇ ಪ್ರಕರಣ ಈಗ HD ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಅವರಿಗೂ ಮುಳುವಾಗಿದೆ. ಇಂದು ಬಹುಶಃ ಈಗ ಮತ್ತೆ ಓಪನ್ ಆಗುವಂಥ ಚಾನ್ಸಸ್ ಇದೆ. ಇದು ಓಪನ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಬಟ್ ಇಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಗಮನಿಸಬೇಕು. ಏನು, ಈ ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಪ್ರಜ್ವಲ್ ರೇವಣ್ಣಂದು ಯಾವಾಗ ಈ ವಿಡಿಯೋಗಳು ವೈರಲ್ ಆಯಿತೋ ನಂತರ ವಾಯ್ಸು ಅದರಲ್ಲಿರೋದು ಪ್ರಜ್ವಲ್ ರೇವಣ್ಣನ ಫೇಸ್ಗಿಂತನೂ ಕೂಡ ವಾಯ್ಸ್ ಮಾತ್ರ ಕೇಳಿಸುತ್ತೆ. ಈ ವಾಯ್ಸನ್ನು ಚೇಂಜ್ ಮಾಡಿಸಿದ್ದಾನೆ ಪ್ರಜ್ವಲ್ ರೇವಣ್ಣ. ಯಾವ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅನ್ನೋದು ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ನಂಬಿಕೆಯಾಗಿತ್ತು. ಆದರೆ ಈ ವಿಧಿವಿಜ್ಞಾನಾಲಯ ಪ್ರಯೋಗಾಲಯದ ಸದಸ್ಯರಿದ್ದಾರಲ್ಲ, ಅವರು ಅತ್ಯಂತ ನಿಖರವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸಿಕ್ಕಿರುವಂಥ ಅಷ್ಟೂ ಮಾಹಿತಿಗಳನ್ನು ಸಂಗ್ರಹಿಸಿ ಈಗಿನ ಧ್ವನಿ ಇರ್ಬೋದು, ಆಗಿನ ಧ್ವನಿ ಇರ್ಬೋದು, ಈ ವಿಡಿಯೋದಲ್ಲಿರುವಂಥ ಧ್ವನಿ ಇರ್ಬೋದು, ಎಲ್ಲವನ್ನು ಕೂಡ ಆಧರಿಸಿ ರಿಪೋರ್ಟನ್ನು ಸಿದ್ಧಪಡಿಸಿ SITಗೆ ಕೊಟ್ಟಿದ್ದಾರೆ. ಆ ರಿಪೋರ್ಟ್ನಲ್ಲಿ ಕಂಪ್ಲೀಟಾಗಿ ಏನಿದೆ ಅನ್ನುವಂಥ ಇನ್ಫಾರ್ಮೇಷನ್ಸನ್ನು ಲೀಕ್ ಮಾಡಲಿಕ್ಕೆ ಅಸಾಧ್ಯ. ಯಾಕಂತ ಹೇಳಿದ್ರೆ FSL ನೇರವಾಗಿ ಅದು ಕೊಡೋದು ಈ SIT ತಂಡಕ್ಕೆ. SIT ತಂಡದವರು ಈ ವಿಚಾರದಲ್ಲಿ ಏನಿದೆ ಏನು ಅನ್ನೋದನ್ನು ಬಹುಶಃ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಅದನ್ನು ಕೋರ್ಟ್ನ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಇದು ಒಂದು ಭಾಗ. ಇನ್ನು ಎರಡನೇ ಭಾಗ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನಿನ ಬಗ್ಗೆ ಕೋರ್ಟು ನಿರ್ಧಾರ ಮಾಡುತ್ತೆ ಅನ್ನೋದು ಈಗ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೆ. ಆದರೆ ಈಗ ಈ FSL ವರದಿ ಮತ್ತು ಇಲ್ಲಿವರೆಗೆ ಪೊಲೀಸರು ಅಥವಾ SIT ಅವರು ಮಾಡಿದಂಥ ತನಿಖಾ ವರದಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸಿಗುವಂಥ ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ಈ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಸಾಕಷ್ಟು ಸಲ ಹಿನ್ನಡೆಯಾಗಿದೆ. 3ನೇ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಪಡೆಯೋಕ್ಕೆ ಪ್ರಯತ್ನವನ್ನು ಮಾಡಿದಂತಹ ಈ ಪ್ರಜ್ವಲ್ ರೇವಣ್ಣಗೆ ಕಳೆದ ಬುಧವಾರ ಜಾಮೀನನ್ನು ಕೊಡೋದಕ್ಕೆ ನ್ಯಾಯಾಲಯ ನಿರಾಕರಿಸಿತ್ತು. ಇದಾದ ಬಳಿಕ ತಮ್ಮ ವಿರುದ್ಧ ದಾಖಲಾಗಿರುವಂಥ 3ನೇ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಿದ್ದಂತಹ ಪ್ರಜ್ವಲ್ ರೇವಣ್ಣ ನಂತರ ಈ ಪ್ರಕರಣಗಳಲ್ಲೂ ಕೂಡ ಜಾಮೀನು ಸಿಗ್ಬೋದೇನೋ, ಅಂದರೆ ಈ ಹಿಂದಿನ 2 ಪ್ರಕರಣಗಳೇನಿದಾವೆ ನೋಡಿ ಅದರಲ್ಲೂ ಜಾಮೀನು ಸಿಗ್ಬೋದೇನೋ ಅಂತ ಪ್ರಯತ್ನವನ್ನು ಮಾಡಿದ್ರು. ಅಲ್ಲೂ ಕೂಡ ಸಿಕ್ಕಿಲ್ಲ. ಅಲ್ಲಿಗೆ ಈ 3ನೇ ಪ್ರಕರಣದಲ್ಲಿ ಇನ್ನೂ ಕೂಡ ಪೊಲೀಸರು ಅರೆಸ್ಟನ್ನು ಮಾಡಿಲ್ಲ. 2ನೇ ಪ್ರಕರಣದಲ್ಲೇ ಇದ್ದಾರೆ. 3ನೇ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಜೈಲು ವಾಸ ಕಾಯಂ ಆಗ್ತದೆ, ಕಂಟಿನ್ಯೂ ಆಗ್ತದೆ. ಅಲ್ಲಿಗೆ ಅಷ್ಟರೊಳಗೆ ಇನ್ನೊಬ್ಬ ಸಂತ್ರಸ್ತೆ ಯಾರಾದರೂ ಬಂದು ದೂರು ಕೊಟ್ಟರು ಅಂತ ಹೇಳಿದ್ರೆ ಅಲ್ಲಿಗೆ ಮತ್ತೊಂದು ಪ್ರಕರಣ. ಹೀಗೆ ಪ್ರಕರಣಗಳ ಸಾಲು ಪ್ರಜ್ವಲ್ ರೇವಣ್ಣನನ್ನು ಕಂಪ್ಲೀಟಾಗಿ ಜೈಲಲ್ಲೇ ಕೊಳೆಯುವಂತೆ ಮಾಡಿದ್ರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಹೀಗಾಗಿ ಇದು ಪ್ರಜ್ವಲ್ ರೇವಣ್ಣಗೆ ಈಗ ಎದೆ ಬಡಿತ ಹೆಚ್ಚಿಸಿರುವಂಥದ್ದು. ಏನಾಗುತ್ತೆ ಮುಂದೆ ಅನ್ನುವಂಥ ಭಯ ಶುರುವಾಗಿರುವಂಥದ್ದು. ಮೊದಲೇ ಈಗೇನೋ ವಾಯ್ಸ್ ಚೇಂಜ್ ಮಾಡ್ಕೊಂಡಿದ್ರು, ಇದು ಮಾಡ್ಕೊಂಡಿದ್ರು ಗೊತ್ತಾಗಲ್ಲ, ಹಾಗೆ ಹೀಗೆ ಬದನೆಕಾಯಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದವರಿಗೆ ಒಂದು ಶಾಕು. ಇದರ ಜೊತೆಗೆ ಈಗ ಕಂಪ್ಲೀಟಾಗಿ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಂದರೆ ಇಲ್ಲಿ ಜೈಲು ವಾಸ ಕಾಯಂ ಆಗ್ತದೆ ಹೇಗೋ, ಮತ್ತು SIT ಅವರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ ತೆಗೆದುಕೊಳ್ಳುವಂಥ ನಿರ್ಣಯ ಇದೆಯಲ್ಲ, ಇದು ಪ್ರಜ್ವಲ್ ರೇವಣ್ಣನ ಭವಿಷ್ಯ ನಿರ್ಧಾರ ಮಾಡುತ್ತೆ ಅನ್ನೋದು ಮಾತ್ರ ವಾಸ್ತವ. ಬಟ್ ನಿಮ್ಗೇನಿಸುತ್ತೆ ಸ್ನೇಹಿತರೆ, ಈ ವಾಯ್ಸು ಮತ್ತು ವಿಡಿಯೋಗಳು ಎಲ್ಲದೂ ಕೂಡ ಮ್ಯಾಚ್ ಆಗ್ತಿರೋದನ್ನು ನೋಡಿದ್ರೆ ನಿಮ್ಗೇನಿಸುತ್ತೆ ಈ ಪ್ರಜ್ವಲ್ ರೇವಣ್ಣನ ಕಾಮತೃಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಇಂತಹ ಶಿಕ್ಷೆ ಆದರೆ ಸರಿ ಆಗಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.